ಸಮಾಜದೊಳಗೆ ನಡಿಬೇಕಪ್ಪ ಅಂದ್ರೆ ಈಗಿನ ಕಲಿಗಾಲಕ್ಕೆ ಕಾಸು ಸಂಗ್ರಹ ಮಾಡ್ಕೋಬೇಕು. ಅದು ಶ್ರಮದ ಕಾಸು, ಯಾರವರ ಕದಿಯೋದು ಯಾರವರ ಥರದ ಹಂಚಿಕೆ ಅಂಥದ್ದಲ್ಲ. ಅದಕ್ಕೋಸ್ಕರ ಹಣ ಯಾಕೆ ಸಂಗ್ರಹ ಮಾಡ್ಕೋಬೇಕಪ್ಪ? ಸಂಸಾರದೊಳಗೆ ಹೆಂಡರು ಮಕ್ಕಳು ಎಲ್ಲರೂ ಇರ್ತಾರೆ. ಅವ್ರಿಗೋಸ್ಕರ ಸಂಗ್ರಹ ಮಾಡಿಟ್ರೆ ನಾಳೆ ಏನೋ ಒಂದು ಆಪತ್ತು ಬಂದಾಗ ಅವನ್ನ ತಗೊಳ ಒಂದು 10,000 ರೂಪಾಯಿ ಆಪತ್ತು ಬಂದತಿ, ಅದನ್ನ ಸರಿಪಡಿಸ್ಕೊಂಬರೋಣ ಅಂತ ಡಾಕ್ಟ್ರ್ ಕೊಡೋದು ಅಥವಾ ಎಲ್ಲ ಹೋಗಿ ಇದು ಮಾಡ್ಕೋಬೋದು. ಅದನ್ನು ಬಿಟ್ಕೊಂಡು ಎಲ್ಲ ಬಂದದ್ದು ದುಡ್ದು ಅಷ್ಟು ಖಾಲಿ ಮಾಡಿದರೆ ಖಾಲಿ ಕೈಗೆ ಬೆಲೆ ಇಲ್ಲ ಅನ್ನೋದಕ್ಕೆ ಏನೋ ದೊಡ್ಡವರು ಹೇಳ್ಯಾರ. ಅದು ಒಂದು ಮಾತು, ಅನ್ನವು ತನ್ನಲ್ಲಿ ಇರುವ ತನಕ ಎಲ್ಲರೂ ನನ್ನವರೆನ್ನುವರು, ಅನ್ನವೇ ತೀರಿದ ಮರುದಿನವೇ ನನ್ನವರೆನ್ನುವರು ಯಾರಿಲ್ಲ. ಹಣವಿದ್ದ ಕಾಲಕ್ಕೆ ಮಡದಿ ಸತ್ತರೆ ಮಣ್ಣಿಗೆ ಬಹುಜನ ಸೇರುವರು, ಹಣವೇ ತೀರಿ ತಾನೇ ಸತ್ತರೆ ತನ್ನನ್ನು ಒಯ್ಯುವರ್ಯಾರಿಲ್ಲ. ಮಡದಿ ಮಾಡುವಳು ಬಹುಪ್ರೀತಿ, ಉಡುವುದು ತೊಡುವುದು ತರುತನಕ, ಉಡುವುದು ತೊಡುವುದು ಒಡನೆ ಹೋದರೆ ಕುಣಕಂತ ಬರುತ್ತಾಳ ಅಂಗಳಕ್ಕೆ, ಕುಣಕಂತ ಬರುತ್ತಾಳ ಬಾಗಿಲಿಗೆ. ಅದಕ್ಕೆ ಅನ್ನವು ತನ್ನಲ್ಲಿ ಇರುವ ತನಕ ಎಲ್ಲರೂ ನನ್ನವರೆನ್ನುವರು, ಅನ್ನವೇ ತೀರಿದ ಮರುದಿನವೇ ನನ್ನವರೆನ್ನುವರ್ಯಾರಿಲ್ಲ. ಇಂಥ ನುಡಿ ಮಾಡಿದ್ದಾರೆ ಶರಣರು. ಇಂಥ ನುಡಿಗಳನ್ನ ನಾವು ತಿಳ್ಕೊಂಡು ಬದುಕಬೇಕು ಅಂದರೆ ಅವರ ನುಡಿ ಪಾಲನೆ ಮಾಡಬೇಕು ಅನ್ನೋದು ಒಂದು ಭಾವನೆ ನಂದು. ಹಾಗಾಗಿ ನಾವೇನಪ್ಪ ದೊಡ್ಡಸ್ತಿಗೆ ಹೋಗೋ ಲೆಕ್ಕಲ್ಲ. ಸಣ್ಣ ರೂಪದಾಗ ಶ್ರೀಮಂತ ಅಂತ ಕೋಟಿಗಟ್ಟಲೆ ಗಳಿಸಿ ಹಣನ ದೊಡ್ಡಸ್ತಿಗೆ ಮನೆ ಗಡಿಸ್ಕೊಂಡು ಅವನ ಒಳಗೆ ಹೃದಯವಂತಿಕೆ ಇರಲಿಲ್ಲ ಅಂದ್ರೆ ಅವನು ಕೋಟಿ ಯಾವುದಕ್ಕೂ ಕಸಕ್ಕಿಂತ ಕಡೆ. ಅವನ ಕೋಟಿ ಹಣ ದೊಡ್ಡ ಬಂಗಲೆ. ಅದೇ ಒಬ್ಬ ಬಡ ಗುಡಿಸ್ಲಾಗಿರಲಿ, ಅವನಲ್ಲಿ ಹೃದಯವಂತಿಕೆ ಇದ್ದರೆ ಅದರಂಥ ಸಂಪತ್ತು ಯಾವುದಿಲ್ಲ. ಒಂದು ಹಸ್ತಾಗಿ ಬಂದಾಗ ದೊಡ್ಡರು ಯಾರೋ ಬರಲಿ ಸಣ್ಣರು ಬರಲಿ, ಬಾರಣ ಬಂದು ಕೂತ್ಕ, ಊಟ ಮಾಡಿದರೆ ಒಂದು ತುತ್ತು ಊಟ ಮಾಡೋಣ, ನಮ್ಮ ಬಡವ್ರ ಮನೆಗೆ ಬಂದಿರಿ, ಭಾಗ್ಯದೇವ್ರು ಬಂದಿರಿ ಅಂತಂದು ಬಹುಸ್ತಾನೆ. ಕೋಟೆಪ್ಪನ ಮನೆಗೆ ಶ್ರೀಮಂತಪ್ಪನ ಮನೆಗೆ ಹೋಗಿ ನಮ್ಮಂತಾರೆ ನಿಂತರೆ ಅವ್ನ ಮಹಡಿ ಮೇಲೆ ಕುಂತಿರ್ತಾನೆ, ಅಲ್ಲಿ ಪಲ್ಲಂಗದ ಮೇಲೆ ಜೋತಾಡ್ತಾರೆ. ನಾವು ನೆಲದಾಗ ನಿಂತ್ಕೊಂಡು ದಪ್ಪ ಸ್ವಾಮಿ ಹಣ ಅಂತದ ಕೇಳ್ತೇವೆ. ಯಾರು ಅವ್ನು ಕಳ್ಸರ್ಲಾಗ ಯಾರು ನಿಮ್ಮ ಇವನ್ರಿ ಅಂತ ಅಂದರೂ ಕೂಡ ಹಾಂ ಈಗ ಕೆಲಸ ಐತಿ, ಅವು ಯಾವಾಗಾರ ಬಂದು ಭೇಟಿ ಆಗ ಅಂತ ಹೇಳೋ ಅಂತಂದು ಅವ್ನು ಹೇಳ್ತಾನೆ. ಬಡವ ಆ ರೀತಿ ಅನ್ನೋದಲ್ಲ. ಬಂದ್ರೆ ಸಾಕು ಮನೆ ಬಾಗಿಲಿಗೆ, ಅಪ್ಪ ಗೌಡ್ರೆ ಬಂದ್ರೆ, ಅಯ್ಯೋ ಸಾವ್ಕಾರ ಬಂದರೆ, ಅಯ್ಯೋ ಬರ್ರಿ ಒಂದು ಸ್ವಲ್ಪ ಒಳಗೆ ಕಾಲಿಟ್ಟು ಬರಪ್ಪ ಅಂದು ಅತಿಥಿ ಸತ್ಕಾರ ಮಾಡ್ತಾರೆ. ಶ್ರೀಮಂತರ ಮನೆಯೊಳಗೆ ಅತಿಥಿ ಸತ್ಕಾರ ಸಿಗೋದು ಅಪರೂಪ ಅಂತ ತಿಳ್ಕೋಬೇಕು. ಬಡವನ ಮನೆಗೆ ಬೆಲೆ ಇದ್ದಷ್ಟು ಬೇರೆ ಯಾವನಿಗೂ ಇಲ್ಲ. ಆದರೆ ಈಗ ಕಾಸಲ್ಲಿ ಬರಲ್ಲ, ಅವನೇನು ಹರ್ಕುಡಿಸ್ಲಾಗದಾನ, ಅವನೇನು ಮಾಡ್ತೀವಿ, ಅವನ ಮನೆಗೆ ಹಾಕೋಬೇಕು ಅನ್ನೋಂಥ ಮನೋಭಾವನೆ ಈಗ ಬೆಳೆದಿರೋದು. ಅದು ಉಪಯೋಗ ಇಲ್ಲ. ಹೃದಯವಂತಿಕೆ ಮುಂದೆ ಶ್ರೀಮಂತಿಕೆ ಅಡಿ ಅಂತ ನಾನು ಹೇಳಬಲ್ಲೆ. ಅದಕ್ಕೆ ಯಾವಾಗಲೂ ತನ್ನ ಹೃದಯದೊಳಗೆ ಕರುಣೆ ಇಲ್ಲದ ಮನುಷ್ಯ ಅಲ್ಲ. ಮಾನವನಾಗಿರ್ಬೋದು ಕಣ್ಣಿಗೆ, ಅವನೊಳಗೆ ಕರುಣೆ ಇಲ್ಲ ಅಂದ್ರೆ ಅಲ್ಲೇನೋ ಒಂದು ಆಪತ್ತು ಬರ್ತದೆ, ಸಾಯ್ತಾ ಇರ್ತಾನೆ. ಸಂಕಟದಾಗ ಅವ್ನ ಕರುಣೆ ಇಲ್ಲ ಅಂದರೆ ಸತ್ರ ಅವನೇ ಸಾಧನ, ಅವನ್ನೇನು ಮಾಡ್ತೀವಿ, ಅವನ ಪಾಡಿಗೆ ಅವ್ನು ಸಾಯ್ತಾ ನಡಿ ನಿನ್ನ ಪಾಡಿಗೆ ನೀನು ಅನ್ನೋ ಅಂಥ ಕಾಲದಾಗ ಅದಕ್ಕೆ ಹೃದಯವಂತಿಕೆ ಇಲ್ಲ ಅಂದರೆ ಯಾವ ದೇವರು ಮೆಚ್ಚೋದಿಲ್ಲ. ಕರುಣೆ ಇಲ್ಲದ ಮಾನವ, ಸ್ಮರಣೆ ಇಲ್ಲದ ಮನವು, ಇದು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹೇಳ್ತೈತೆ ಅಂತರಂಗದ ವಾಣಿ. ಅದಕ್ಕೋಸ್ಕರ ನಾವೆಲ್ಲರೂ ಪ್ರತಿಯೊಬ್ಬರು ಮಾನವರಾದರೂ ಮನುಷ್ಯತ್ವ ಇದ್ದವರು ಕರುಣೆ ಇಟ್ಕೋಬೇಕು ಅನ್ನೋದು ನನ್ನ ವಾದ. ಎಲ್ಲರಿಗೂ ಹೇಳೋದು ಏನಪ್ಪ ಇಷ್ಟೇ, ಕರುಣೆ ಬೇಕು ಒಟ್ಟು ಮನುಷ್ಯನ ಜೀವನದಲ್ಲಿ ಅಂತ ನಾ ಕೈ ಮುಗಿದು ಕೇಳ್ಕೊಂತನಪ್ಪ ಅಂತಂದು ಹೇಳ್ತಾನೆ ನೋಡಿ. ಅದಕ್ಕೋಸ್ಕರ ಇಷ್ಟು ಹೇಳಿ ಏನೋ ಬೇಸರ ಆಯ್ತು. ಒಂದು